ಸ್ವಲ್ಪ ರೋಸ್ ಹಾಕ್ಬಿಡಿ. ಅಲ್ಲ ಏನು ಬತ್ತಿರೋದಲ್ಲಿ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲೇನಾದರೂ ಅರಿಶಿನ ಕುಂಕುಮ ಇಟ್ಟರೆ ನನ್ನ ಕತೆ ಮುಗೀತಂತಲೇ ಅರ್ಥ. ಏನಂದರೆ ಹಳೇದೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇತ್ತಲ್ಲ, ಬಾಗಿಲಿಗೆಲ್ಲ ಹಾಕೋದಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ಕವರಲ್ಲಿ ನಾನು ತೆಗೆದಿಟ್ಟಿದ್ದೆ. ಹಿಂಗೆ ಅಡುಗೆ ಮನೆಗೆ ಹೋಗಿ ಹಿಂಗೆ ಬರೋ ಹೊತ್ತಿಗೆ ನೋಡಿ ನನ್ನ ಮಗಳು ಹೆಂಗೆ ಮಾಡಿಟ್ಟಿದ್ದಾಳೆ. ಏನು ಕಣ್ಣು ಕಾಣಿಸಂಗಿಲ್ಲ ಅವಳಿಗೆ. ಏನಾದರೂ ಕಣ್ಣಿಗೆ ಕಾಣಿಸ್ತಂದ್ರೆ ಇಮ್ಮಿಡಿಯೇಟಾಗಿ ಎತ್ಕೊಬಿಡ್ತಾಳೆ. ಅಂಥದ್ರಲ್ಲೂ ನಾನು ದೇವ್ರ ಮನೆ ಹಿಂದೆ ಇಟ್ಟಿದ್ದೀನಿ ಅವಳಿಗೆ ಎಟ್ಕೊಳ್ವೇನೋ ಅಂತ. ಅದು ಹೆಂಗೆ ಎಳ್ಕೊಂಡ್ಲ ಏನೋ ಗೊತ್ತಿಲ್ಲ ನೋಡಿ, ಫುಲ್ ಮೈ ಮೇಲೆಲ್ಲ ಚೆಲ್ಕೊಂಡು ಈ ಹೋಳಿ ಹಬ್ಬದಲ್ಲೆಲ್ಲ ಹಾಕೋತಾರಲ್ಲ ಆ ಥರ ಎಲ್ಲ ಮೈಗೆ ಹಾಕೊಂಬಿಟ್ಟಿದ್ದಾಳೆ. ದಿನಕ್ಕೆ ಏನಿಲ್ಲ ಅಂದ್ರೆ ಈ ಥರ ಮಾಡಿದಾಗ ಒಂದು 2 ಸಲ ಆದರೂ ಸ್ನಾನ ಮಾಡಿಸ್ಬೇಕು. ಇನ್ನು ಬಟ್ಟೆ ಚೇಂಜ್ ಮಾಡೋದಂತೂ ಹೇಳೋದೇ ಬೇಡ. ದಿನಕ್ಕೆ 5ರಿಂದ 6 ಜೊತೆ ಅಂತೂ ಬಟ್ಟೆ ಚೇಂಜ್ ಮಾಡಬೇಕು. ಆ ಥರ ನೀರು ಕುಡಿಯೋಕೆ ಹೋದಾಗಲೂ ಬಟ್ಟೆ ನೆನೆಸ್ಕೊಳ್ಳೋದೆ, ಏನಾದರೂ ತಿನ್ನಬೇಕಾದ್ರೂ ಬಟ್ಟೆ ಗಲೀಜು ಮಾಡ್ಕೊಳ್ಳೋದೆ ಇದೇ ಕೆಲಸ. ಅರ್ಧ ಈ ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ಬೇರೆ ಕೆಲಸಗಳಿಗಿಂತ ಜಾಸ್ತಿ ಇವ್ರುಗಳನ್ನ ನೋಡಿಕೊಂಡೆ ಇವ್ರುಗಳನ್ನ ಕ್ಲೀನ್ ಮಾಡೋದೇ ಅರ್ಧ ಕೆಲಸ ಆಗ್ಬಿಡುತ್ತೆ ನಂದು. ಆ ರೀತಿ ಇರುತ್ತೆ ನೋಡಿ. ಬೆಳಗ್ಗೆನೇ ಎಲ್ಲ ನಾನು ಗುಡಿಸಿ ಒರೆಸಿಟ್ಟಿದ್ರೆ ಈ ಥರ ಎಲ್ಲ ಕುಂಕುಮ ಅರಿಶಿನ ಎಲ್ಲ ಚೆಲ್ಕೊಬಂದ್ಬಿಟ್ಟಿದ್ದಾಳೆ. ಈ ಮಾರ್ಕ್ ಮೊದಲೇ ಹೋಗೋದಿಲ್ಲ, ಆ ವೈಟು ಟೈಲ್ಸಲ್ಲೆಲ್ಲ ಹಾಗೆ ಕೂತ್ಕೊಬಿಡುತ್ತೆ. ಇನ್ನು ಮಕ್ಕಳು ಹೇಳಂಗಿಲ್ಲ ಬಿಡೋಂಗಿಲ್ಲ, ಬಿಡೋ ಸಣ್ಣವಲ್ಲ ಅಂದ್ಕೊಂಡೆ ನಾವೇ ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ನು ನಮ್ಮ ಹಸ್ಬೆಂಡ್ ಸುಮ್ಮನೆ ಸರ್ಪ್ರೈಸಿಂಗಾಗಿ ನಿನಗೇನೋ ಬುಕ್ ಮಾಡಿದ್ದೀನಿ, ಯಾವಾಗಲೂ ಏನಾದರೂ ಬುಕ್ ಮಾಡಿರಿ ಸರ್ಪ್ರೈಸಿಗೆ ಅಂತ ಹೇಳ್ತೀಯಲ್ಲ, ನೋಡಿ ಇವತ್ತು ಮಾಡಿದ್ದೀನಿ ಅಂದ್ರೆ ನಾನೇನೋ ಕ್ಯೂರಿಯಾಸಿಟಿಯಿಂದ ಏನೋ ಬುಕ್ ಮಾಡಿದ್ದಾರೆ ಅಂದ್ಕೊಂಡ್ರೆ ನೋಡಿ ಮಕ್ಕಳಿಗೆ ಕ್ರೀಮ್ಗಳು ಕೇಳ್ಬಿಟ್ಟು ಏನ್ರಿ ನನಗಂತ ಬುಕ್ ಮಾಡಿದ್ದೀರಾ ಅಂದರೆ ಮಕ್ಕಳಿಗೆ ಅಂದರೆ ನೀನೇ ತಾನೇ ಏನಾದರೂ ಒಂದು ಬುಕ್ ಮಾಡಂತಿದ್ದೆ ಅಲ್ವಾ, ಅದಕ್ಕೆ ನೋಡಿ ಮಾಡಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ರೇಗಿಸ್ತಾಯಿದ್ರು. ಇನ್ನೊಂದು ಇದು ಒಳ್ಳೆ ಡಿಸ್ಕೌಂಟಲ್ಲಿ ಹೋಗ್ತಾಯಿತ್ತು, ಹಾಗಾಗಿ ಇದೆಲ್ಲ ಒಟ್ಟಿಗೆ ತಗೋತೀನಿ ಅಂದರೆ 1100 ಏನೋ ಆಗ್ತಾಯಿತ್ತು. ನಮಗೇನಾಯಿತು ಅಂದರೆ ಡಿಸ್ಕೌಂಟೆಲ್ಲ ಸೇರಿ ಹತ್ತತ್ರ 740 ಏನೋ ಆಯಿತು ಅಷ್ಟೇ. ಏನಿಲ್ಲ ಅಂದರೂ ಒಂದು 350ರಿಂದ ಒಂದು 400 ರೂಪಾಯಿನ ಸೇವ್ ಕೂಡ ಆಯಿತು, ಪರವಾಗಿಲ್ಲ. ಏನಂದರೆ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡ್ಕೋತೀವಲ್ಲ, ಆಗಿನ ಟೈಮಲ್ಲಿ ಒಂದಷ್ಟು ಆಫರ್ಗಳನ್ನೆಲ್ಲ ನೋಡಿ ಈ ಥರ ತರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಂದಷ್ಟು ದುಡ್ಡುಗಳಾದರೂ ಸ್ವಲ್ಪ ಸೇವ್ ಆಗುತ್ತೆ. ಹಾಗಾಗಿ ಅವ್ರು ಮೊನ್ನೆಯಿಂದ ನೋಡ್ತಾನೇ ಇದ್ದರು, ಮಕ್ಳಿಗೆ ಬೇರೆ ಕ್ರೀಮ್ಸ್ ಎಲ್ಲ ಇರಲಿಲ್ವಲ್ಲ, ಖಾಲಿ ಆಗಿತ್ತಲ್ಲ, ಸರಿ ಯಾವುದಾದ್ರೂ ಕಾಂಬೋ ಆಫರಲ್ಲೇನಾದರೂ ಈ ಥರ ಡಿಸ್ಕೌಂಟ್ ಬಿಟ್ಟಿರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಕರೆಕ್ಟಾಗಿ ಮೊನ್ನೆ ಹೇಗಿದ್ರು ಡಿಸ್ಕೌಂಟ್ ಸಿಕ್ತಂತೆ, ಸರಿ ಅಂತ ಇದನ್ನೇ ಮಕ್ಕಳಿಗೆಲ್ಲ ಬುಕ್ ಮಾಡಿದರು. ಇನ್ನು ಮಗಳು ಸೋಪ್ ನೋಡಿಬಿಟ್ಟು ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದಾಳೆ, ಮತ್ತೆ ಸ್ನಾನ ಮಾಡ್ಕೋಬೇಕಂತೆ ತೋರಿಸ್ತಾ ಇದ್ದಾಳೆ. ಚೆನ್ನಾಗಿ ಮಕ್ಕಳಕ್ಕೆ ಹೋಗಬೇಕು ಕರ್ಕೊಂಡು ಹೋಗು ಅಂತ. ಅದು ಬೇರೆ ಅದು ಪ್ಯಾಕೆಲ್ಲ ಓಪನ್ ಮಾಡಿಕೊಡು ಅಂತಾರೆ. ಓಪನ್ ಮಾಡಿಕೊಟ್ರೆ ಏನು ಮಾಡ್ತಾರೆ ಅಂದರೆ ಅವಳಿಗೆ ಸೋಪೆಲ್ಲ ತಿನ್ನೋ ಇದು ಪಾಪುಗೆ. ಈ ಸೋಪನ್ನು ಹರ್ಕೊಂಡ್ರೆ ಬಾಯಿಗೆ ಹಾಕೊಂಡು ತಿನ್ಬಿಡ್ತಾಳೆ. ಹಾಗಾಗಿ ಅದೆಲ್ಲ ತೆಗೆದಾಗೆ ಸೈಡಲ್ಲಿ ಇಟ್ಬಿಟ್ಟೆ. ಯಾವಾಗಲೂ ಅಷ್ಟೇ ಸ್ನಾನಕ್ಕೆ ಏನಾದರೂ ಹೋದಾಗ ಸೋಪನ್ನ ಸ್ವಲ್ಪನೇ ಎತ್ಕೊಂಡು ಬಾಯಿಗೆ ಇಟ್ಕೊಳಕ್ಕೆ ಹೋಗ್ಬಿಡ್ತಾಳೆ, ಅದೊಂದು ಭಯ. ಹಾಗಾಗಿ ಅವಳ ಹತ್ರ ನಾನು ಈ ಬಟ್ಟೆ ಸೋಪಾಗಲಿ ಅಥವಾ ಮೈ ಸೋಪಾಗಲಿ ಏನೇ ಇದ್ರೂ ಸ್ವಲ್ಪ ಕಾಣಿಸ್ತಿರಂಗೆ ಎತ್ತಿಟ್ಬಿಡ್ತೀನಿ. ಸ್ನಾನ ಮಾಡಿಸೋ ಟೈಮಲ್ಲೂ ಹಂಗೆ ಎಲ್ಲಾದರೂ ಸೈಡಿಗೆ ಇಟ್ಬಿಡ್ತೀನಿ ಅಷ್ಟೇ. ಇನ್ನು ಟೀ ಪೌಡ್ರು ಬೇರೆ ಇರಲಿಲ್ಲ, ಅದು ತಗೊಬರೋಣ ಅಂದ್ಕೊಂಡು ಮರ್ತೇ ಹೋಯ್ತು. ಸರಿ ಸಂಜೆ ಹೊತ್ತು ಟೀ ಕುಡ್ದು ಅಭ್ಯಾಸ ಬೇರೆ ಆಗಿಬಿಟ್ಟಿರುತ್ತೆ, ಇನ್ನೇನು ಮಾಡೋದು, ಇನ್ನು ಬಿಟ್ಟಿರೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಕಾಫಿ ಪೌಡ್ರೇ ಇತ್ತು. ಸರಿ ಕಾಫಿನೇ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಏನಂದರೆ ಈ ಟೀ ಕುಡ್ದು ಅಭ್ಯಾಸ ಆಗಿಬಿಟ್ಟು ನಮಗೆ ಅದನ್ನು ಕುಡಿದ್ರೇ ಸಮಾಧಾನ. ಅದ್ರ ಬದಲು ರೀಪ್ಲೇಸ್ಮೆಂಟ್ ಕಾಫಿ ಅಂತ ಕುಡಿದ್ರೆ ಆಗಿನ ಟೈಮಲ್ಲಿ ಓಕೆ, ಬಟ್ ಅಷ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಏನು ರೂಢಿ ಇದೆ ಅದೇ ಸರಿ ಅನಿಸ್ಬಿಡುತ್ತೆ. ಕೆಲವ್ರಿಗಂತೂ ಟೀ ಕಾಫಿ ಕುಡಿ ಅಡಿಷನ್ನೇ ಇರಲ್ಲ, ಅವ್ರು ನಿಜವಾಗ್ಲೂ ಗ್ರೇಟೇ ಬಿಡಿ. ನಮಗಂತೂ ನಿಜವಾಗ್ಲೂ ಆಗೋದೇ ಇಲ್ಲ. ಏನಿಲ್ಲ ಅಂದರೂ ದಿನಕ್ಕೆ ಚಿಕ್ಕ ಚಿಕ್ಕ ಗ್ಲಾಸಲ್ಲಾದರೂ ಅಷ್ಟೇ
ಒಂದು 2 ಟೈಮ್ಸೋ ಅಥವಾ 3 ಟೈಮ್ಸ್ ಅಂತೂ ಕುಡ್ದು ಅಭ್ಯಾಸ ಆಗಿಬಿಟ್ಟಿದೆ. ಅದು ಎಕ್ಸ್ಪೆಷಲಿ ಏನಾದರೂ ಕೆಲಸ ಜಾಸ್ತಿ ಇದೆ, ಏನಾದರೂ ಟೆನ್ಷನ್ ಆಯಿತು ಅಥವಾ ತಲೆನೋವಾಯಿತು ಅಂದರೆ ಈ ಊಟ ತಿಂಡಿ ತಿಂತೀವೋ ಇಲ್ವೋ ಗೊತ್ತಿಲ್ಲ, ಕಾಫಿ ಟೀಗಂತೂ ಅಷ್ಟು ಅಡಿಷನ್ ಆಗಿಬಿಟ್ಟಿದ್ದೀನಿ. ನಂತರ ಹಸ್ಬೆಂಡ್ ಬೇರೆ ಇದ್ಕಿದ್ದಂಗೆ ಅವ್ರಿಗೆ ಅವರೆಕಾಳು ಸಾಂಬಾರು ತಿನ್ನಂಗೆ ಆಗ್ಬಿಟ್ಟಿತ್ತಂತೆ. ಏನಂದರೆ ಬಸ್ಸಾರು. ಏನಂದರೆ ಯಾವಾಗಲೂ ಒಂದು 15 ಡೇಸು ಅಥವಾ 20 ಡೇಸ್ ಆದಾಗ ಈ ಥರ ಹೇಳ್ತಾ ಇರ್ತಾರೆ. ಇಮಿಡಿಯೇಟಾಗಿ ಮೊಬೈಲ್ ಏನಾದರೂ ನೋಡ್ತಾ ಇರ್ತಾರೆ. ಯಾವುದಾದ್ರೂ ಒಂದು ರೆಸಿಪಿ ಏನೋ ಒಂದು ಬಂತು ಅದರಲ್ಲಿ, ಅವ್ರಿಗೇನೋ ಅದು ಆಸೆ ಆದ ತಕ್ಷಣ ಕಾಲ್ ಮಾಡಿ ಹೇಳ್ಬಿಡ್ತಾರೆ, ಏನೋ ಗೊತ್ತಿಲ್ಲ ಇವತ್ತು ಸಂಜೆ ಬರೋ ಹೊತ್ತಿಗೆ ಈ ಥರ ಅಡುಗೆ ಮಾಡಿ ಇಟ್ಟಿರು ಅಂತ. ಸರಿ ಇನ್ನೇನು ಅವ್ರು ಕೇಳೋದೆ ಅದೊಂದು ಅಡುಗೆನೇ ಅಲ್ಲ ಪಾಪ ಅಂದ್ಬಿಟ್ಟು ಸರಿ ಹೋಗಿ ಅವರೆಕಾಯಿ ಸಿಗುತ್ತಾ ಅಂತ ಆಚೆ ಹೋಗ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಈಗ ಅವರೆಕಾಯಿ ಸೀಸನ್ ಎಲ್ಲ ಮುಗಿತಾ ಬರ್ತಾಯಿದೆ. ಈಗ ಮೊದಲಷ್ಟು ಎಲ್ಲ ಸಿಗೋಲ್ಲ. ಏನಂದರೆ ಜಾಸ್ತಿ ಒಣಗಿರೋದು ಕಾಳುಗಳು ಅಂಥದ್ದೇ ಜಾಸ್ತಿ ಸಿಗೋದು. ನೋಡ್ತೀನಿ ರೀ, ಸಿಕ್ಕಿದ್ರೆ ತೊಗೊಂಬರ್ತೀನಿ ಅಂದ್ಬಿಟ್ಟು ಪಾಪಗೂ ಅಷ್ಟೇ ಆರ್ಲಿಸ್ ಕೊಟ್ಟು ನಮ್ಮ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಇನ್ನು ಹೊರಟೆ ನಾನು. ಇನ್ನು ಮನೆಯಿಂದ ಹೊರಡೋ ಹೊತ್ತಿಗೆ 5:45 6 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಬೇಗ ಟೈಮ್ ಆಗೋಯ್ತು. ಏನಂದರೆ ಕಸ ಎಲ್ಲ ಗುಡಿಸಿ ಇನ್ನು ರೆಡಿಯಾಗಿ ಪಾಪುನ ಮಗುನ ಇಬ್ಬರೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋ ಹೊತ್ತಿಗೆ ಅಷ್ಟೊತ್ತೇ ಆಗಿದ್ದು. ಇನ್ನು ಹೋದ್ರೆ ಅಲ್ಲಿ ಅಂಗಡಿ ಹತ್ರ ಎಲ್ಲ ಒಂದು 4-5 ಅಂಗಡಿ ಎಲ್ಲ ಸುತ್ತಾಡಿದ್ದೀನಿ, ಎಲ್ಲೂ ಸಿಗಲಿಲ್ಲ. ಒಬ್ಬರು ಖಾಲಿ ಆಯಿತು ಅಂದರು, ಇನ್ನೊಂದು ನೋಡಿದ್ರೆ ಅವ್ರ ಹತ್ರ ಚೆನ್ನಾಗೇ ಇರಲಿಲ್ಲ. ಫುಲ್ ಎಲ್ಲ ತೇವ ಥರ ಆಗಿ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು. ಇನ್ನೊಂದು ಅಂಗಡಿನಲ್ಲೇನೋ ಸಿಕ್ತು, ಅಲ್ಲೇ ತಗೊಂಡು ಬಂದೆ. ನಂತರ ಕಳ್ಸಕ್ಕೆ ಬೇರೆ ಎಲೆ ಚೇಂಜ್ ಮಾಡಬೇಕಿತ್ತು. ಸರಿ ಅಜ್ಜಿ ಹತ್ರನೇ ಎಲೆ ಸಿಗುತ್ತೆ ಹಾಗೂ ಹೂ ಸಿಗುತ್ತೆ ಅಂತ ಇವ್ರ ಹತ್ರನೇ ತಗೊಳ್ಳೋಣ ಅಂತ ಬಂದೆ. ಇನ್ನೊಂದು ಏನಂದರೆ ಪಾಪ ಇವರು ರೋಡ್ ಸೈಡನ್ನೇ ಕೂತ್ಕೊಂಡು ಯಾವಾಗಲೂ ಅಷ್ಟೇ, ಅಂಗಡಿಲೆಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ವಲ್ಲ ಮೊದಲೇ ಜಾಸ್ತಿ, ಅದು ಏರಿಯಾಗಳಲ್ಲಂತೂ ರೆಂಟು ಜಾಸ್ತಿನೇ ಇರುತ್ತೆ. ಹಾಗಾಗಿ ಇವರು ರೋಡ್ ಹತ್ರನೇ ಇಷ್ಟು ಸ್ವಲ್ಪನೇ ಹೂವು ಮತ್ತು ಎಲೆ ಈ ಥರ ಎಲ್ಲ ಬಿಡಿ ಹೂವುಗಳು, ತುಳಸಿ ಎಲ್ಲ ಅಷ್ಟೇ ಸೇಲ್ ಮಾಡ್ತಿರ್ತಾರೆ. ನಾನು ಪ್ರತಿ ಸಲ ಹೋದಾಗಲೂ ಅಷ್ಟೇ ಇವ್ರ ಹತ್ರನೇ ತಗೊಳ್ಳೋದು. ಇನ್ನೇನೆಲ್ಲ ತಗೊಂಡು ಕೂಡ ಆಯಿತು. ಏನಂದರೆ ಹೋಗಿದ್ದು ನೋಡಿ 5:45 6 ಗಂಟೆ ಆಯ್ತೇನೋ, ಮನೆಗೆ ಹೋಗೋ ಹೊತ್ತಿಗೆ ಹತ್ತತ್ರ 7 ಗಂಟೆನೇ ಆಗೋಯ್ತು. ಅದು ಎಷ್ಟು ಬೇಗ ಕತ್ಲೆ ಆಯ್ತು ಅಂತಲೇ ಗೊತ್ತಾಗಲ್ಲ. ಹಿಂಗೆ ಹೋಗಿ ಬರೋ ಹೊತ್ತಿಗೆ 1 ಅವರ್ ಕಳೆದೋಗ್ಬಿಟ್ಟಿರುತ್ತೆ ಆ ಥರ. ಇನ್ನು ನನ್ನ ಮಗ ನೋಡಿ ಎಷ್ಟು ಶಾರ್ಪ್ ಇದ್ದಾನೆ ಅಂದರೆ, ಮಮ್ಮಿ ಬರೋ ಹೊತ್ತಿಗೆ ಕತ್ಲೆ ಆಗುತ್ತೆ ಇರು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ಟಾರ್ಚ್ ಜೇಬಲ್ಲಿ ಇಟ್ಕೊಂಬಂದಿದ್ದಂತೆ ತೋರಿಸ್ತಾ ಇದ್ದೆ. ನೋಡಿ ಇನ್ನೆಲ್ಲ ತೊಗೊಂಡು ಬಂದೆ. ಏನಂದರೆ ಅವರೆಕಾಯಿ ನನಗೆ ಅಷ್ಟು ಫ್ರೆಶ್ ಆಗಿರೋದು ಸಿಗಲಿಲ್ಲ. ಇನ್ನೇನು ಸೀಸನ್ ಎಲ್ಲ ಮುಗಿತಾ ಬಂತಲ್ವ, ಹಾಗಾಗಿ ಸ್ವಲ್ಪ ಒಣಗಂಗೆ ಇತ್ತು. ಸರಿ ಹೇಗೋ ಮ್ಯಾನೇಜ್ ಆಗುತ್ತಲ್ಲ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ. ತೆಂಗಿನಕಾಯಿ ರೇಟ್ ಅಂತೂ ಗಗನಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಒಂದು ತೆಂಗಿನಕಾಯಿಗೆ 60 ರೂಪಾಯಿ ಅಂತೆ. ಎಷ್ಟು ರೇಟಾಗಿ ಹೋಗಿದೆಯೋ ಏನೋ ಗೊತ್ತಿಲ್ಲ. ಇನ್ನು ಅರಿಶಿನ ಕೊನೆನೂ ಅಷ್ಟೇ ಫ್ರೆಶ್ ಆಗಿತ್ತಲ್ಲ, ಸರಿ ಯೂಸ್ ಆಗುತ್ತೆ ಅಂದ್ಬಿಟ್ಟು, ಏನಂದರೆ ಈ ಥರ ಹರ್ಬಲ್ ಟೀನೋ ಅಥವಾ ಏನಾದರೂ ಕಷಾಯಗಳೆಲ್ಲ ಮಾಡ್ಕೊಂಡು ಕುಡಿಬೇಕಂದ್ರೆ ಇವಾಗ ಅರಿಶಿನ ಪುಡಿ ಹಾಕೋ ಬದಲು ಡೈರೆಕ್ಟಾಗಿ ಈ ಥರ ಅರಿಶಿನ ಕೊನೆನೇ ಸ್ವಲ್ಪ ತುರಿದ್ಬಿಟ್ಟು ಹಾಕಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ತಗೊಬಂದೆ. ಇನ್ನು ತೆಂಗಿನಕಾಯಿ ಮಾತ್ರ ಒಂದೇ ಒಂದು ತೊಗೊಬಂದೆ. ಏನಕ್ಕೆ ಅಂದರೆ 60 ರೂಪಾಯಿ. ಮನೆ ಹತ್ರ ಆದ್ರೇ 100 ರೂಪಾಯಿಗೆ ಒಂದು 4 ತೆಂಗಿನಕಾಯಿ ಆದರೂ ಸಿಗುತ್ತೆ ಇಲ್ಲಿ. ಹಾಗಾಗಿ ಅವರು ಬಂದಾಗಲೇ ತೊಗೊಂಡ್ರಾಯ್ತು ಅಂದ್ಬಿಟ್ಟು ನಾನು ಒಂದು ಎತ್ಕೊಬಂದೆ ಅಷ್ಟೇ. ಇನ್ನು ಅಂಗಡಿನಲ್ಲಿ ಇದೊಂದು ನಾರ್ ಸೂಪ್ ಇತ್ತು. ಸರಿ ಇದೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ 2-3 ಫ್ಲೇವರ್ ನೋಡಿದ್ದೀನಿ. ಇದೊಂದು ಟೊಮ್ಯಾಟೊ ಚಟ್ಪಟ ಅಂತ ಇದೆ. ಮೇ ಬಿ ಇದೊಂಥರ ಫ್ಲೇವರ್ ಚೆನ್ನಾಗಿರುತ್ತೇನೋ, ನೋಡೋಣ. ಸ್ವಲ್ಪ ಹುಳಿಯಾಗಿರುತ್ತಲ್ವ, ಟ್ರೈ ಮಾಡೋಣ ಅಂದ್ಬಿಟ್ಟು, ಏನು ಬರೀ 10 ರೂಪೀಸ್ ಅಲ್ವಾ, ಹಾಗಾಗಿ ಇದೊಂದು ತಗೊಂಡು ಬಂದುಬಿಟ್ಟು ರೆಡಿ ಮಾಡೋಣ ಅಂತ ಸೂಪ್ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ 1 ಗ್ಲಾಸ್ ಬಿಸಿ ನೀರಿಗೆ ಇದೊಂದು ಪೌಡ್ರ್ ಹಾಕಿದ್ರೆ ಸಾಕು, 2-3 ನಿಮಿಷಕ್ಕೆ ಸೂಪ್ ಆಗೋಗುತ್ತೆ ಅಂತ.
ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂದರೆ ಇದಕ್ಕೆಲ್ಲ ಕ್ರೀಮು ಆಮೇಲೆ ಅದು ಕಾನ್ಸ್ಟ್ರೆಚ್ ಅವೆಲ್ಲ ಬೇಕಾಗುತ್ತೆ. ಹಾಗಾಗಿ ಸರಿ ಇವಾಗೆಲ್ಲ ಟೈಮ್ ಇಲ್ವಲ್ಲ, ಇದನ್ನೇ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಎತ್ಕೊಬಂದೆ. ಇನ್ನು ಬಿಸಿನೀರು ಕೂಡ ಕಾಯ್ದಿದೆ. ಏನಂದರೆ 150 ml ಅಷ್ಟೇ, ನಾನು ಜಾಸ್ತಿ ನೀರು ಹಾಕ್ತಿಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ. ಬಿಸಿನೀರು ಇನ್ನೇನು ಕಾಯ್ದಲ್ಲ, ಈ ಬೌಲ್ಗೆ ಹಾಕ್ಬಿಟ್ಟು ಇದಕ್ಕೆ 1 ಸ್ಪೂನಷ್ಟು, ಇದೇನು 1 ರಿಂದ 1.5 ಸ್ಪೂನ್ ಏನೋ ಇದೆ ಅಷ್ಟೇ, ಇದರಲ್ಲೇನು ಜಾಸ್ತಿ ಇಲ್ಲ, ಒಬ್ರಿಗಾಗುತ್ತೆ ಕರೆಕ್ಟಾಗಿದೆ. ಹಾಗಾಗಿ ಈ ಸೊಪ್ಪನ್ನ ಟ್ರೈ ಮಾಡೋಣ ಅಂತ ತಗೊಂಡು ಬಂದೆ. ಈ ಥರ ಇದೆ ಇದು ಪೌಡ್ರು. ಇನ್ನು ಬಿಸಿಯಾಗಿರೋ ನೀರನ್ನ ಅದಕ್ಕೆ ಹಾಕ್ಬಿಟ್ಟು 1 ನಿಮಿಷ ಏನೋ ಸಾಕು, ಅದರಲ್ಲೇ ನೀಟಾಗಿ ತಿರುಗ್ತಾ ಬಂದರೆ ಅದು ತೆಳು ಇರುತ್ತಲ್ವ, ಇದಕ್ಕೆ ಕಾರ್ನ್ಫ್ಲೋರೆಲ್ಲ ಹಾಕಿರ್ತಾರಲ್ಲ, ಎಲ್ಲ ಗಟ್ಟಿ ಬಂದುಬಿಡುತ್ತೆ. ಇನ್ನೇನು ತಿಕ್ನೆಸ್ ಬರ್ತಾ ಇದೆ. ಇದು ಕಾರ್ನ್ಫ್ಲೋರ್ ಹಾಕಿರೋದಕ್ಕೆ ಅನಿಸುತ್ತೆ, ಮೇ ಬಿ ಈ ಥರ ಆಗ್ತಿರೋದು. ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿತ್ತು, ಒಂಥರ ಹುಳಿ ಹುಳಿಯಾಗಿ. ಯಾರಾದರೂ ಈ ಥರ ಹುಳಿಯಾಗಿರೋ ಫ್ಲೇವರ್ ಕುಡಿಬೇಕು ಬಿಸಿ ಬಿಸಿದು ಅನಿಸಿದ್ರೆ ಮೇ ಬಿ ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು. ನಂತರ ನನ್ನ ಇನ್ನೇನು ಮಗನಿಗೆ ಬೇರೆ ಎಕ್ಸಾಮ್ ನಡೀತಿದೆ, ಆಲ್ರೆಡಿ ಅವ್ರಿಗೆ ಟೈಮ್ ಟೇಬಲ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಮಂತಿಂದನೇ ಸ್ಟಾರ್ಟ್ ಅಂತೆ, ನೆಕ್ಸ್ಟ್ ಮಂತ್ ಎಂಡಿಂಗಿಂದ ಏಪ್ರಿಲ್ 5 ತನಕ ಎಕ್ಸಾಮ್ ಇದೆ ಅಂತ ಹೇಳ್ತಿದ್ದಾರೆ. ಸರಿ, ಇನ್ನು ಅವನಿಗೆ ಬೇರೆ ಓದಿಸ್ಬೇಕಿತ್ತು, ಅದಲ್ದಲ್ಲೇ ಅಡುಗೆ ಬೇರೆ ಮಾಡಬೇಕಿತ್ತಲ್ಲ. ಏನಂದರೆ ಈ ಮಕ್ಳಿಗೆ ಏನಾದ್ರು ಹೋಮ್ವರ್ಕ್ ಬರೆಸ್ಬೇಕು, ರಿವಿಷನ್ ಮಾಡಿಸ್ಬೇಕು ಅಂದರೆ ನಮಗೆ ಬೆಸ್ಟ್ ಸಂಜೆ ಹೊತ್ತೇನೆ. ಹೆಂಗಿದ್ರು ಸ್ಕೂಲಿಂದ ಬಂದಿರ್ತಾರಲ್ವ, 1.5 ಅವರ್ 2 ಅವರ್ಸ್ ಆದರೂ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಲೇಬೇಕು. ಹಂಗಾಗಿ ಮಧ್ಯಾಹ್ನ ಹೊತ್ತು ಅಡುಗೆ ಮಾಡಿಕೊಟ್ರೆ ಬೆಟರು. ಮಧ್ಯಾಹ್ನ ಏನಾದ್ರು ನಾವು ಸಾಂಬಾರು ಗಿಂಬಾರು ಮಾಡ್ದಲೇ ಸಂಜೆ ಹೊತ್ತೇ ಎಲ್ಲ ಈ ಥರ ಕಾಳುಗಳೆಲ್ಲ ತಂದು ಸುಲ್ದು ಮಾಡ್ತೀವಿ ಅಂದರೆ ಇಲ್ಲಿ ಅಡುಗೆ ಮಾಡೋಕ್ಕೂ ಆಗೋಲ್ಲ, ಮಕ್ಳಿಗೆ ಓದ್ಸೋಕ್ಕೂ ಆಗೋಲ್ಲ. ನನ್ನ ಮಗ ಅದಲ್ದಲ್ಲೇ 7:30ಯಿಂದ 8 ಗಂಟೆಗೆ ಮಲ್ಕೊಂಡ್ಬಿಡ್ತಾನೆ. ಅವನಿಗೆ ಸ್ವಲ್ಪ ನಿದ್ದೆ ಜಾಸ್ತಿ. ಮಗಳು ಬೇಗ ಮಲಗಲ್ಲ, ಮಗನೇ ಸ್ವಲ್ಪ ಬೇಗ ಮಲಗೋದು. ಹಾಗಾಗಿ ಇನ್ನು ನಾನು ಕಾಳು ಸುಳ್ಕೊಂಡು ಬಸ್ಸಾರೆಲ್ಲ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಜೊತೆಯಲ್ಲೇ ಕೂರಿಸ್ಕೊಂಡು ಓದಿಸೋಣ ಅಂದ್ಬಿಟ್ಟು ಅವನಿಗೆ ಬುಕ್ಕೆಲ್ಲ ತಗೊಬರೋಕ್ಕೆ ಹೇಳ್ತಾ ಇದ್ದೆ. ಜೊತೇಲಿ ಕೂರಿಸ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿ ಓದ್ತಾನೆ. ಈಗ ಜೊತೆಲಿಲ್ದಲೇ ನಾನು ಏನಾದರೂ ಕೆಲಸ ಮಾಡೋಕ್ಕೆ ಹೋದೆ, ಅಲ್ಲಿ ಇಲ್ಲಿ ಅಡುಗೆ ಮಾಡೋಕ್ಕೆ, ಎಲ್ಲರೂ ಪಾತ್ರೆ ತೊಳೆಯೋಕ್ಕೆ ಏನಾದರೂ ಹೋದೆ ಅಂದರೆ ಓದ್ತಿದ್ದ ಒಂದು ಸಡನ್ನಾಗಿ ಬುಕ್ ಮುಚ್ಚಿಬಿಟ್ಟು ಸುಮ್ಮನೆ ಕುತ್ಕೊಂಡು ತಂಗಿ ಹತ್ರ ಅದು ಇದು ಮಾತಾಡ್ಕೊಂಡು ತಲೆರಟೆ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಸರಿ, ಅಡುಗೆ ಬೇಕಾದ್ರೆ ನಿಧಾನಕ್ಕೆ ಮಾಡೋರು ಪರವಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಕೆಲವೊಂದಷ್ಟನ್ನೆಲ್ಲ ರಿವಿಷನ್ ಎಲ್ಲ ಮಾಡಿಸಿ ಒಂದಷ್ಟು ಹೋಮ್ವರ್ಕ್ ಕೂಡ ಕೊಟ್ಟೆ. ಅದು ಪಾಪ ಅವ್ರಿಗೆ ಜಾಸ್ತಿ ಕೊಡೋಕ್ಕೂ ಆಗೋಲ್ಲ. ಏನಂದರೆ ಬೆಳಗ್ಗೆ ಹೊತ್ತು ಹೋಗೋದೇ 9 ಗಂಟೆಗೆ, ಇನ್ನು ಟ್ಯೂಷನ್ಸು, ಸ್ಕೂಲು ಅದು ಇದು ಅಂತೆಲ್ಲ ಅವ್ನು ಮುಗಿಸ್ಕೊಂಡು ಬರೋದೇ 4:15ರಿಂದ 5 ಗಂಟೆ ಆಗುತ್ತೆ. ಇನ್ನು ನಾನು ಇಲ್ಲಿ ಪಾಪ ಎಲ್ಲ ಕೂರಿಸ್ಕೊಂಡು ಅವನಿಗೆ ಓದಿಸ್ಬಿಟ್ರೆ ಅವನಿಗೂ ಸ್ವಲ್ಪ ಹಿಂಸೆ ಅನಿಸ್ಬಿಡುತ್ತೆ. ಬಂದ ತಕ್ಷಣ ಅಂಥದ್ರಲ್ಲೂ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಒಂದು ಗ್ಲಾಸ್ ಹಾಲು ಕುಡ್ದು ಮಕ್ಳ ಹತ್ರ ಆಟಾಡೋಕ್ಕೆ ಹೋಗ್ತಾನೆ. ನಾನು ಅಷ್ಟು ಓದು ಅಂತ ಜಾಸ್ತಿ ತಲೆನೂ ತಿನ್ನಲ್ಲ. ಏನಂದರೆ ಅವ್ನು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ಮೇಲೆ 1 ಅವರ್ ಆದರೂ ಕೂರಿಸ್ಕೊಂಡು ನಿಧಾನಕ್ಕೆ ಒಂದಷ್ಟು ಏನೇನು ರಿವಿಷನ್ ಇದೆ ಎಲ್ಲ ಹೇಳ್ಕೊಟ್ಬಿಡ್ತೇನೆ. ಅವನು ಅಷ್ಟೇ, ಹೇಳ್ಕೊಟ್ಟಿದ್ದೆಲ್ಲ ಮಾತ್ರ ಚೆನ್ನಾಗಿ ಕಲಿತಾನೆ. ಹಠ ಅಂತೂ ಮಾಡಲ್ಲ, ಓದೋ ವಿಷಯದಲ್ಲಾಗಲಿ ಬರೆಯೋ ವಿಷಯದಲ್ಲಾಗಲಿ ಅದರಲ್ಲಂತೂ ಹಠ ಅಂತೂ ಮಾಡಲ್ಲ. ಏನಂದರೆ ನಾನು ಪಕ್ಕದಲ್ಲಿ ಕೂತ್ಕೊಂಡೆ ಅವನಿಗೆ ಓದಿಸ್ಬೇಕು, ಅದೊಂದು ಅವನಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲ ಅಂದರೆ ಚಿಕ್ಕ ಮಕ್ಕಳಲ್ವ, ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಆಟ ಆಡ್ಕೊಂಡಿರೋದೇ ಆಗ್ಬಿಡುತ್ತೆ ಅವರಿಗೆ. ಹಾಗಾಗಿ ಸಂಜೆ ಮಾತ್ರ ಏನಿಲ್ಲ ಅಂದರೂ 1 ಅವರ್ 1.5 ಅವರ್ ಅಂತೂ ನನ್ನ ಮಗನ ಹತ್ರ ಈ ಥರ ಅಂತೂ ಪಾಪ ಟೈಮ್ ಸ್ಪೆಂಡ್ ಮಾಡಲೇಬೇಕು ಅವನ ಜೊತೆಯಲ್ಲಿ. ಇನ್ನು ಮಗಳು ಸೂಪ್ ಕುಡಿಯೋಣ ಅಂತ ಇಟ್ಟರೆ ಅರ್ಧಂಬರ್ಧ ಮೆಲ್ಲ ತಗೊಂಡು ನೋಡಲ್ಲಿ ಸೈಡಲ್ಲಿ ಎಲ್ಲ ಚಲ್ಕೊಂಡು ಕೂತಿದ್ದಾಳೆ. ಕುಡಿಯಲ್ಲ, ಅವಳಿಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಹಾಲೊಂದು ಇಷ್ಟಪಟ್ಟು ಕುಡಿತಾಳೆ ಅಷ್ಟೇ. ಎಲ್ಲ ತೆಗ್ದು ನೆಲಕ್ಕೆಲ್ಲ ಹಾಕೊಂಡು ಚಲ್ಕೊಂಡು ಕೂತಿತ್ತು. ಶೂ ಬಿಚ್ಚಕ್ಕೆ ಬಿಡಲಿಲ್ಲ ಅವಳು. ನಮ್ಮ ಮಗನಿಗೆಲ್ಲ ರಿವಿಷನ್ ಆಯ್ತಲ್ಲ, ಇನ್ನು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಬರಿತಾ ಇದ್ದಾನೆ ಅವನು. ನಂತರ ಏನೇನು ಸಾಂಬಾರಿಗೆ ಬೇಕೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಅವರೆಕಾಳು ಮತ್ತು ಅದ್ರ ಜೊತೆನೇ 1-2 ಟೊಮೆಟೊನೂ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ. ನಾನೇನೆಂದರೆ ಒಂದೊಂದು ಟೈಮು ಬಸ್ಸಾರನ್ನ ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತೀನಿ. ಈ ಬಸ್ಸಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ. ತುಂಬ ಈಸಿಯಾಗಿ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಈ ರೆಸಿಪಿನ ಶೇರ್ ಮಾಡ್ತೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬೇಗ ಕೂಡ ಆಗುತ್ತಿದ್ದು. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಇಮಿಡಿಯೇಟಾಗಿ ಇದೊಂಥರ ಬಸ್ಸಾರು ಥರನೇ ಮಾಡ್ಕೊಬೋದು. ಇದಕ್ಕೇನು ತರಕಾರಿ ಕಾಳಕ್ಕೆ ಮಾಡಬೇಕಂತ ಏನಿಲ್ಲ, ಒಂಥರ ಇನ್ಸ್ಟಂಟಾಗಿ ಆಗೋ ಸಾಂಬಾರು ಅಂತಲೇ ಹೇಳ್ಬೋದು. ಜೊತೆಯಲ್ಲಿನ ಪಲ್ಯ ಕೂಡ ಮಾಡ್ತಾಯಿದ್ದೆ. ಇನ್ನೇನು ಆಯಿತು ಅಡುಗೆ ಕೂಡ.
ಇನ್ನೇನು ಬಸ್ಸಾಂಬಾರು ಪಲ್ಯ ಅನ್ನ ಕೂಡ ಆಯಿತು. ಮುದ್ದೆ ಒಂದು ಮಾಡಬೇಕಿತ್ತು ನಾನು. ಮಗ ನೋಡಿದ್ರೆ ಮುದ್ದೆ ಬೇಡ ಮಮ್ಮಿ ನನಗೆ ಅನ್ನನೇ ಬೇಕು, ನಿದ್ದೆ ಬೇರೆ ಬರ್ತಾಯಿದೆ ಅಂದ. ಪಾಪಗೂ ಕೂಡ ಹಶ್ವಾಗಿತ್ತು. ಸರಿ ಇಬ್ಬರು ಜೊತೆಲೇ ತಿಂತಾರೇನೋ ಅಂತ ಇಬ್ರಿಗೂ ಸ್ವಲ್ಪ ಬಿಸಿ ಇತ್ತಲ್ಲ ಅಂತ ಎಲ್ಲ ಆರಿಸಿ ಅದೇ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟೆ. ಮಗ ಹೆಂಗೋ ಊಟ ಮಾಡ್ದೆ. ಅವನಿಗೆ ಊಟ ಮಾಡಿಸೋ ಟೈಮಲ್ಲಿ ಏನು ತೊಂದರೆ ಇಲ್ಲ, ಅವನೇ ತಿಂದ. ಬಟ್ ಮಗಳು ನೋಡಿದ್ರೆ ಊಟನೇ ಮಾಡಲಿಲ್ಲ. ನನಗೆ ಬೇರೆ ಪಾತ್ರೆ ಬೇರೆ ತೊಳಿಬೇಕಿತ್ತು, ಇನ್ನು ಮುದ್ದೆ ಬೇರೆ ಇಡಬೇಕಿತ್ತು. ಸರಿ ಅಂದ್ಬಿಟ್ಟು ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಳೆಯೋಕೆ ರೆಡಿ ಮಾಡ್ತಾ ಇದ್ದೀನಿ. ಮುದ್ದೆ ಕೂಡ ಸೈಡಲ್ಲೇ ಇಟ್ಟಿದ್ದೆ. ಪಾಪು ಸ್ವಲ್ಪ ತಿಂತಾಯಿದ್ಲು, ಹಾಗೆ ಇದ್ಲು. ನೋಡೋಣ ತಿಂತಾಳೇನೋ ಅಂದ್ಬಿಟ್ಟು ಈಗಲಿಂದನೇ ಅಭ್ಯಾಸ ಮಾಡಿದ್ರೆ ಅಟ್ಲೀಸ್ಟ್ ಮಕ್ಕಳು ಮುಂದೆ ಆದರೂ ತಿಂತಾರೆ. ನಾವು ಈಗಲೇ ಸಡನ್ನಾಗಿ ಎತ್ಕೊಂಡು ತಿನ್ಸೋಕೆ ರೂಢಿ ಮಾಡಿಬಿಟ್ರೆ ತಿನ್ನಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅವಳ ಕೈಲಿ ಎಷ್ಟಾಗುತ್ತೆ ಅಷ್ಟು ತಿನ್ನಲಿ ಅಂತ ಸ್ವಲ್ಪನೇ ಅನ್ನ ಎಲ್ಲ ಕಲಸಿ ತಟ್ಟೆಗೆ ಕೊಟ್ಬಿಡ್ತೀನಿ. ಅಟ್ಲೀಸ್ಟ್ ಅವ್ರ ಅಣ್ಣನ ಜೊತೆನಾದರೂ ಅವಳು ಕೂತ್ಕೊಂಡು ಏನಾದರೂ ತಿಂತಾಳಲ್ಲ, ಈಗಲಿಂದನೇ ರೂಢಿಯಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಗೆ ಕೊಡ್ತೀನಿ. ನೋಡಿದ್ರೆ ಪಾಪು ಯಾಕೋ ಊಟನೇ ಮಾಡಲಿಲ್ಲ. ಅವಳು ಬೇರೆ ಅಳ್ತಾ ಇದ್ಲು, ನಿದ್ದೆ ಬಂದುಬಿಟ್ಟಿತ್ತೋ ಏನೋ ಗೊತ್ತಿಲ್ಲ. ನಾನು ಬೇರೆ ಇಲ್ಲಿ ಸೈಡಲ್ಲಿ ಮುದ್ದೆ ಬೇರೆ ಇಟ್ಬಿಟ್ಟಿದ್ದೆ, ಅದು ಬೇರೆ ಇನ್ನು ಆಫ್ ಮಾಡಿ ಬಂದುಬಿಟ್ರೆ ಎಲ್ಲ ಗಟ್ಟಿ ಬಂದುಬಿಡುತ್ತೆ. ಹಾಗಾಗಿ ಪಾಪುನ ಎತ್ಕೊಂಡು ಹಾಗೆ ಹೇಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇನ್ನು ಮುದ್ದೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಏನಂದರೆ ಈ ಮಕ್ಕಳಿರೋ ಮನೆಯಲ್ಲಿ ಅಟ್ಲೀಸ್ಟು ಅಕ್ಕಪಕ್ಕ ಯಾರಾದರೂ ಇದ್ದರೆ ಎತ್ಕೊಳ್ಳೋರಿದ್ದರೆ ಅಥವಾ ಮನೆಯಲ್ಲೇ ಯಾರಾದರೂ ಒಬ್ಬರೇ ಎಕ್ಸ್ಟ್ರಾ ಪರ್ಸನ್ ಇದ್ದರೆ ಒಂದು ಸ್ವಲ್ಪ ಯೂಸ್ಫುಲ್ ಅಂತ ಅನಿಸುತ್ತೆ. ನಾವು ಒಬ್ಬರೇ ಮಕ್ಕಳಿಗೆ ಓದಿಸೋದು, ಚಿಕ್ಕ ಮಕ್ಕಳನ್ನ ಎತ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಇದರಲ್ಲೇ ಒಂದೊಂದು ಟೈಮ್ ಏನಂದರೆ ಮೈಂಡೇ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡುತ್ತೆ. ಇಂಥ ಟೈಮಲ್ಲೆಲ್ಲ ಯಾರಾದರೂ ಇರಬಾರ್ದಾಗಿತ್ತಪ್ಪ ಅಂತ ಅನಿಸುತ್ತೆ. ಎಲ್ಲ ಟೈಮಲ್ಲೂ ಅನಿಸಲ್ಲ, ಕೆಲವೊಂದು ಟೈಮಲ್ಲಿ ಈ ಥರ ಬಂದುಬಿಡುತ್ತೆ ಮೈಂಡ್ ಸೆಟ್ಟು. ಜೊತೆಲಿ ಯಾರಾದರೂ ಇರಬೇಕು, ಮಗು ಏನಾದರೂ ಹತ್ತಿರ ಅಥವಾ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಯಾರಾದ್ರು ಜೊತೆಯಲ್ಲಿದ್ದರೆ ಯಾರಾದರೂ ಬೆಟರ್ ಅಲ್ವಾ ಅಂತ ಅನಿಸುತ್ತೆ ಅಷ್ಟೇ ಒಂದೊಂದು ಟೈಮು. ಇನ್ನು ಶೆಲ್ಫ್ ಬೇರೆ ಚಿಕ್ಕದು, ಇನ್ನು ಮುದ್ದೆ ಬೇರೆ ಒಣಗಿಬಿಡುತ್ತಲ್ಲ, ಏನು ಮಾಡೋದು ಹಾಗೆ ಇಟ್ಟರೆ ಆಮೇಲೆ ಕಟ್ಟೋಕ್ಕೆಲ್ಲ ಆಗಲ್ಲ ಅಂತ ಪಾಪುನ ಅಲ್ಲೇ ಸೈಡಲ್ಲೇ ಕೂರಿಸ್ಬಿಟ್ಟು ನಾನು ಎಲ್ಲ ಮುದ್ದೆ ಕಟ್ತಾ ಇದ್ದೆ. ಇನ್ನು ಹಸ್ಬೆಂಡ್ ಬರೋದು ಲೇಟ್ ಆಗುತ್ತಲ್ಲ, ಸರಿ ಅಂತ ಅವ್ರಿಗೆ ಇನ್ನು ಮುದ್ದೆ ಎಲ್ಲ ತಣ್ಣ ಆಗಿಬಿಡುತ್ತೆ, ನೈಟ್ ಹೊತ್ತು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಮಾಡಿದ ತಕ್ಷಣವೇ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಏನಂದರೆ ಅವ್ರು ಬರೋದು ಒಂದೊಂದು ಟೈಮು 1.5 hour 2 hours ಆಗ್ಬೋದು. ಈಗ ಅಷ್ಟೊಂತಲ್ಲೆಲ್ಲ ಬಂದಾಗಲೆಲ್ಲ ಮತ್ತೆ ಎದ್ದು ಬಿಸಿ ಮಾಡಿ ಅಥವಾ ಫಸ್ಟಿಂದ ಈಗ ಮಾಡೋದಕ್ಕೆಲ್ಲ ಆಗಲ್ಲ ಅಡುಗೆ. ಹಾಗಾಗಿ ನಾನು ಸಾಂಬಾರೆಲ್ಲ ಮಾಡಿದ ತಕ್ಷಣ ಚಪಾತಿ ರೈಸು ಅಥವಾ ಮುದ್ದೆ ಏನಾದರೂ ಅಷ್ಟೇ ಹಾಟ್ ಬಾಕ್ಸ್ ಹಾಕಿ ಇಟ್ಬಿಡ್ತೀನಿ. ಬಂದಾಗ ಸ್ವಲ್ಪ ಬಿಸಿ ಇರುತ್ತೆ, ಆಗಿನ ಟೈಮಲ್ಲಿ ಸಾಂಬಾರೊಂದು ಬಿಸಿ ಮಾಡಿಕೊಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಈ ಥರ ಮಾಡಿ ಇಟ್ಬಿಡ್ತೀನಿ. ಇನ್ನು ಊಟ ಮಾಡೋಣ ಅಂದ್ಕೊಂಡ್ರೆ ಪಾಪುದು ಇನ್ನೂ ಊಟ ಆಗಿರಲಿಲ್ಲ, ಅರ್ಧಂಬರ್ಧಂ ಬೇರೆ ತಿಂದ್ಬಿಟ್ಟಿದ್ಲು ಅವಳು. ಹಾಗೇ ಒಂದೊಂದು ಟೈಮು ಇಷ್ಟ ಆದರೆ ಅವಳೇ ಎಲ್ಲ ಎತ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತಾಳೆ, ಇಲ್ಲ ಅಂದ್ರೇ ಹಾಗೆ ಇಟ್ಬಿಟ್ಟಿರ್ತಾಳೆ. ಮಗೊಂದೇನು ಟೆನ್ಷನ್ ಇಲ್ಲ, ಹಾಕೊಟ್ರೆ ಸಾಕು ಅವನೇ ತಿಂತಾನೆ. ಅವ್ನಿಗೇನಂದರೆ ಈ ತರಕಾರಿ ಸೊಪ್ಪು ಅದು ಇದೆಲ್ಲ ಸೈಡಿಗೆ ಜಾಸ್ತಿ ಸಿಗಬಾರ್ದು. ನಾನೇನು ಮಾಡ್ತೀನಿ, ಇನ್ ಕೇಸು ತರಕಾರಿ ಸೊಪ್ಪು ಏನಾದರೂ ಇದ್ದರೆ ಇನ್ನು ಅದೆಲ್ಲ ಕಾಣಿಸಿದ್ರೆ ಅವ್ನು ತಿನ್ನಲ್ವಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ ಅದರಲ್ಲೇ ಕಲಸೆಲ್ಲ ಕೊಡ್ತೀನಲ್ಲ, ಇನ್ನು ಗೊತ್ತಿಲ್ದಂಗೆಲ್ಲ ತಿಂದು ಖಾಲಿ ಮಾಡ್ತಾನೆ. ಅವನದೇನು ಟೆನ್ಷನ್ ಇಲ್ಲ, ಎಲ್ಲ ಹಾಕ್ಕೊಟ್ರೆ ಸಾಕು ಒಂದು 5-10 ನಿಮಿಷದಲ್ಲೇ ಕೂತ್ಕೊಂಡು ಎಲ್ಲ ನೀಟಾಗಿ ಅಚ್ಚುಕಟ್ಟಾಗೆಲ್ಲ ತಿಂದು ಖಾಲಿ ಮಾಡಿಬಿಡ್ತೇನೆ. ಮಗಳಂದೇ ಅಷ್ಟೇ, ಯಾಕಂದರೆ ಇನ್ನೂ ಚಿಕ್ಕವಳಲ್ವ, ತಿನ್ನೋವಷ್ಟು ತಿನ್ನಲಿ ಅಂತ ಮಾತ್ರ ತಟ್ಟೆಗೆ ಹಾಕ್ಕೊಟ್ಟು ಮಿಕ್ಕಿದ ಟೈಮಲ್ಲಿ ತಿಂದಿಲ್ಲ ಅಂದರೆ ನಾನೇ ಎತ್ಕೊಂಡು ಅಲ್ಲಿ ಇಲ್ಲಿ ತೋರಿಸ್ಕೊಂಡು ತಿನ್ನಿಸ್ಬೇಕಷ್ಟೇ. ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು, ಪಾತ್ರೆ ಎಲ್ಲ ಆಗಲೇ ತೊಳೆದಿಟ್ಟಿದ್ನಲ್ಲ, ಇನ್ನು ಸ್ವಲ್ಪ ಅಲ್ಲೆಲ್ಲ ಮುದ್ದೆ ಕಟ್ಟೋ ಟೈಮಲ್ಲೆಲ್ಲ ನೀರೆಲ್ಲ ಆಗಿತ್ತು ಅಂತ ಎಲ್ಲ ಒರೆಸಿ ಮತ್ತೆ ಇನ್ನೊಂದ್ಸಲ ಕೈಯೆಲ್ಲ ತೊಳ್ಕೊಂಡು ಪಾಪುಗೆ ಊಟ ಮಾಡಿಸ್ಬಿಡೋಣ, ಇನ್ನು ನಿದ್ದೆ ಮಾಡಿಬಿಟ್ರೆ ಕಷ್ಟ ಅಂತ ಅದಿದು ತೋರಿಸ್ಕೊಂಡು ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ಅವಳಿಗೇನಂದರೆ ಆಚೆ ತೋರಿಸೋದ್ಕಿಂತ ಈ ಅಡುಗೆ ಮನೆಯಲ್ಲಿ ಅದು ಇದು ಬಾಕ್ಸ್ಗಳು ಅವೆಲ್ಲ ತೋರಿಸ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ತಿನ್ನೋದು ಜಾಸ್ತಿ. ಹಾಗಾಗಿ ಇನ್ನೇನು ಮನೆಯಲ್ಲೆಲ್ಲ ಸಾಲ್ಟಿನ ಪುಡಿ ಇತ್ತು, ಅವ್ರೇನು ಮಾಡಿಬಿಟ್ರು ಮನೆ ತುಂಬ ಎಲ್ಲ ಉದುರಿಸ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳಿಗೆ. ನನ್ನ ಮಗಂಗೆ ಬೇರೆ ಶೆಲ್ಪು ಚೆನ್ನಾಗಿ ಇಡಕ್ಬಿಡುತ್ತೆ, ಸಾಲ್ಟ್ ಕಡಿಮೆ ಅಂತ ಹಾಕೊಳ್ಳೋಕೆ ಹೋಗಿ ಮನೆಯಲ್ಲೆಲ್ಲ ಉದುರಿಸಿದ್ದ. ಸರಿ ಇನ್ನು ಗುಡಿಸಿ ಮತ್ತಿನ್ನೊಂದ್ಸಲಿ ಒರೆಸೋಣ ಅಂತ ಒಂದು ಕಡೆಯಿಂದ ಗುಡಿಸ್ತಾ ಇದ್ದೀನಿ. ಈ ಸಾಲ್ಟ್ ಬೇರೆ ವೈಟ್ ಟೈಲ್ಸಲ್ಲಿ ಕಾಣಿಸೋದೇ ಇಲ್ಲ, ಕಾಲಿಗೆ ಆಗಾಗೆ ಸಿಕ್ಬಿಡುತ್ತೆ. ಹಾಗಾಗಿ ಎಲ್ಲ ಗುಡಿಸ್ಬಿಟ್ಟು ನಾನು ಒರೆಸೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಇನ್ನೊಂದೇನೆಂದರೆ ಬೆಳಗ್ಗೆಯಿಂದ 2-3 ಸಲ ಗುಡಿಸಿ ಒರೆಸಿರೋದೇ ಆಗಿದೆ, ಮತ್ತು ಸಂಜೆ ಅದೇ ಕೆಲಸ ಆಗೋಯ್ತು ನನಗೆ. ಈ ಮಕ್ಕಳಿರೋ ಮನೇಲಿ ಹಾಗೇ ಒಂದಲ್ಲ ಒಂದು ಎಕ್ಸ್ಟ್ರಾ ಕೆಲಸಗಳು ಇದ್ದೇ ಇರ್ತವೆ. ಇನ್ನು ಹಾಗೆ ಬಿಡೋಕ್ಕೂ ಆಗೋಲ್ಲ, ಯಾಕಂದರೆ ಅವರೆಲ್ಲ ಅದರಲ್ಲೇ ಬಿದ್ದು ಒದ್ದಾಡೋದೆಲ್ಲ ಜಾಸ್ತಿ ಮಕ್ಕಳುಗಳು. ಇನ್ನು ಆಗಾಗ ಬಿಟ್ಟರೆ ಗಲೀಜೆಲ್ಲ ಹಾಗೆ ಇರುತ್ತೆ ಅಂದ್ಬಿಟ್ಟು ಇನ್ನೊಂದು ಸಲ ಎಲ್ಲ ಗುಡಿಸಿ ನಾನು ಒರೆಸಿ ಇಟ್ಟೆ. ಕೆಲಸ ಮುಗಿತಾನೇ ಹೋಗುತ್ತೆ ಮನೆಯಲ್ಲಂತೂ, ಅದಂತೂ ನಾನ್ ಸ್ಟಾಪ್ ಬಿಡಿ. ಮಕ್ಕಳಿರೋ ಮನೆಯಲ್ಲಿ ಹೇಳೋದೇ ಬೇಡ, ಅದು ಚಿಕ್ಕ ಮಕ್ಕಳಿರೋ ಮನೇಲಂತೂ ಹಂಗೇ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಇನ್ನು ಯಾರು ಹೋದ್ರು ಕಿತ್ತಾಕಿದ್ರೂ ಎಲ್ಲ ನಾವೇ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲ ಆಯಿತು.
ಇನ್ನು ಮಕ್ಕಳು ನೋಡಿದ್ರೆ ಹಾಗೆ ಅವ್ರ ಪಾಡಿಗೆ ಅವ್ರು ನಿದ್ದೆ ಮಾಡಿಬಿಟ್ಟಿದ್ದಾರೆ. ನನಗೆ ಗೊತ್ತೇ ಆಗಿಲ್ಲ ಅವ್ರು ನಿದ್ದೆ ಮಾಡಿರೋದು. ನಾನೇನು ಮಾಡಿಬಿಟ್ಟೆ, ಎಲ್ಲ ಒಂದು ಕಡೆಯಿಂದ ಗುಡಿಸಿ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಂದೆ. ಆಟ ಆಡ್ತಾನೇ ಇದ್ದರು. ಆಟ ಆಡ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಮಗ ಅಂತೂ ಹೇಳೋದೇ ಬೇಡ, ಮಾತಾಡ್ತಾನೆ ಇರ್ತಾನೆ. ಮಾತಾಡ್ಕೊಂಡೇ ನಿದ್ದೆ ಮಾಡಿಬಿಡೋದು ಜಾಸ್ತಿ ಅವನು. ನೋಡಿ ಆಗಲೇ ಅವನು ಕೂಡ ಮಲ್ಕೊಂಡಿದ್ದಾನೆ. ಸೋಫಾದ ಮೇಲೆ ಅವನು ಪರವಾಗಿಲ್ಲ ಮಲ್ಕೊಂಡ್ಬಿಡ್ತಾನೆ. ಆದರೆ ಪಾಪು ಬಿದ್ದುಬಿಡ್ತಾಳೆ ಅನ್ನೋ ಒಂದು ಟೆನ್ಷನ್ನು. ಸರಿ ಅಂತ ಹೋಗಿ ರೂಮಲ್ಲೆಲ್ಲ ನೀಟಾಗಿ ಹಾಸಿ ಪಾಪುನೂ ಮಲಗಿಸ್ದೆ. ನಾನಿನ್ನ ಊಟ ಮಾಡೋ ಹೊತ್ತಿಗೆ ನೋಡಿ ಟೈಮು ಆಲ್ರೆಡಿ 10 ಗಂಟೆ ಹಾಗೆ ಹೋಗಿದೆ. ಹೀಗೆ ಟೈಮ್ ಕರೆಕ್ಟಾಗಿ ತಿನ್ನೋಣ ಅಂದರೆ ಒಂದೊಂದು ಟೈಮ್ ಲೇಟೇ ಆಗಿಬಿಡುತ್ತೆ. ನನಗೇನಂದರೆ 7:30 8 ಗಂಟೆಗೆ ಊಟ ಮಾಡಿ ಅಭ್ಯಾಸ, ಅದೊಂದು ರೂಢಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ತಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.